ಜಿಲ್ಲಾ ನಿರ್ದೇಶಕ ಸಿದ್ದಿಲಿಂಗಪ್ಪನವರಿಗೆ ನಮ್ಮ ಬೆಂಬಲ. ಕೊಳಲ ಗಂಗಾಧರ್. ತಂಡಗ ಸಹಕಾರ ಸಂಘದಲ್ಲಿ ಅವ್ಯವಹಾರ ನಡೆದಿಲ್ಲ, ಆರೋಪಗಳು ಸತ್ಯಕ್ಕೆ ದೂರವಾದುದು. ಚನ್ನಕೇಶವ. ತುರುವೇಕೆರೆ. ತಂಡಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ, ಅವ್ಯವಹಾರ ನಡೆದಿಲ್ಲ. ಸಂಘದ ಅಭಿವೃದ್ಧಿಯನ್ನು ಸಹಿಸದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸಂಘಕ್ಕೆ ಕೆಟ್ಟ ಹೆಸರನ್ನು ತರಲು ಪ್ರಯತ್ನಿಸುತ್ತಿದ್ದಾರೆ. ಸಂಘದ ಮೇಲಿನ ಆರೋಪಗಳು ಸತ್ಯಕ್ಕೆ ದೂರವಾದುದು. ಇಂತಹ ಇಲ್ಲಸಲ್ಲದ ಆರೋಪಗಳಿಗೆ ರೈತರು, ಷೇರುದಾರರು ಕಿವಿಗೊಡದೆ ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡಬೇಕೆಂದು ಸಂಘದ ಉಪಾಧ್ಯಕ್ಷ ಟಿಆರ್ ಚನ್ನಕೇಶವ ತಿಳಿಸಿದರು. ಸಂಘದ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ತುಮಕೂರು ಜಿಲ್ಲಾ ಸಹಕಾರ ಬ್ಯಾಂಕಿನ ನಿರ್ದೇಶಕರಾಗಿ ಸಿದ್ದಿಲಿಂಗಪ್ಪನವರು ಆಯ್ಕೆಗೊಂಡ ನಂತರ ಸಂಘದ ಅಭಿವೃದ್ಧಿಯ ವೇಗ ಹೆಚ್ಚಿದೆ. ಸಿದ್ದಿಲಿಂಗಪ್ಪನವರು ಸಂಘಕ್ಕೆ ಹೆಚ್ಚಿನ ಸಾಲ ಸೌಲಭ್ಯ ಒದಗಿಸಿಕೊಡುವ ಮೂಲಕ ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಆದರೆ ಇದನ್ನು ಸಹಿಸದ ಕೆಲವರು ಸಂಘ ರೈತರಿಗೆ ಸಾಲ ನೀಡುತ್ತಿಲ್ಲ ಎಂದು ಆರೋಪಗಳ ಸುರಿಮಳೆಗೈಯುತ್ತಿದ್ದಾರೆ. ರಾಜ್ಯದ ಜನರಿಗೆ ತಿಳಿದಿರುವಂತೆ ನಬಾರ್ಡ್ನಲ್ಲಿ 57% ಕಡಿಮೆ ಅನುದಾನ ದೊರಕಿಸುತ್ತಿದೆ. ದೊರಕಿರುವ 43% ಅನುದಾನದಲ್ಲಿ ರೈತರಿಗೆ ಯಾವ ರೀತಿ ವಿತರಿಸಬೇಕು ಎಂಬ ಬಗ್ಗೆ ಸರ್ಕಾರ ಸಾಲ ಮನ್ನಾ ಯೋಜನೆಯಲ್ಲಿ ಅನುದಾನ ಒದಗಿಸುವಲ್ಲಿ ಸ್ವಲ್ಪ ಆರ್ಥಿಕ ಸಮಸ್ಯೆ ಆಗಿದೆ ಎಂದು ಹೇಳಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ನಬಾರ್ಡ್ನಿಂದ ಹಣ ಬರದ ಕಾರಣಕ್ಕೆ ಸಾಲಕ್ಕೆ ಅರ್ಜಿ ಸಲ್ಲಿಸಿರುವ ರೈತರಿಗೆ ಸಾಲ ನೀಡಲಾಗಿಲ್ಲವೇ ಹೊರತು ಸಂಘದ ಸಮಸ್ಯೆ ಏನೂ ಇಲ್ಲ. ಪ್ರಸ್ತುತ ವರ್ಷದಲ್ಲಿ ಜಿಲ್ಲಾ ನಿರ್ದೇಶಕ ಸಿದ್ದಿಲಿಂಗಪ್ಪನವರು ಸಂಘಕ್ಕೆ 30 ಲಕ್ಷ ರು ಸಾಲ ಸೌಲಭ್ಯ ಒದಗಿಸಿದ್ದಾರೆ. ದಾಖಲಾತಿಗಳನ್ನು ಜಿಲ್ಲಾ ಸಹಕಾರ ಬ್ಯಾಂಕಿಗೆ ಕಳಿಸಿ ರೈತರಿಗೆ ಪಹಣಿ ಆಧಾರದಲ್ಲಿ ಸಾಲ ಹಂಚಿಕೆ ಮಾಡಲಾಗುವುದು. ಆದರೆ ಸಮರ್ಪಕ ಮಾಹಿತಿಯ ಅರಿವಿಲ್ಲದ ಕೆಲವರು ಸಂಘಕ್ಕೆ ಕೆಟ್ಟ ಹೆಸರು ತರಲು ಪ್ರಯತ್ನಿಸಿರುವುದು ದುರದೃಷ್ಟಕರ ಎಂದರು. ಜಿಲ್ಲಾ ನಿರ್ದೇಶಕ ಸಿದ್ದಿಲಿಂಗಪ್ಪನವರಿಗೆ ಸಹಕಾರಿ ಸಂಘದಲ್ಲಿ ಹಣ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವರಿಗೆ ಭಗವಂತ ಸಾಕಷ್ಟು ನೀಡಿದ್ದಾನೆ. ಸೇವಾ ಮನೋಭಾವದಿಂದ ತಾಲೂಕಿನ ಎಲ್ಲಾ ಸಹಕಾರ ಸಂಘಗಳ ಅಭಿವೃದ್ಧಿಗೆ, ರೈತರ ಪ್ರಗತಿಗೆ ಸಿದ್ದಿಲಿಂಗಪ್ಪನವರು ಶ್ರಮಿಸುತ್ತಿದ್ದಾರೆ. ಕೆಲವರು ಇಲ್ಲಸಲ್ಲದ ಆರೋಪಗಳನ್ನು ಅವರ ಮೇಲೆ ಮಾಡಿದ್ದಾರೆ. ಆರೋಪಗಳಲ್ಲಿ ಯಾವುದೇ ಹೊರಳಿಲ್ಲ. ಕೇವಲ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಸಿದ್ದಿಲಿಂಗಪ್ಪನವರ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನ ಫಲಿಸುವುದಿಲ್ಲ. ತಾಲೂಕಿನ ಎಲ್ಲಾ ಸಂಘಗಳು ಸೇರಿದಂತೆ ತಂಡಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲಾ ನಿರ್ದೇಶಕರ ಬೆಂಬಲ, ಸಹಕಾರ ಸಿದ್ದಿಲಿಂಗಪ್ಪನವರಿಗಿದೆ ಎಂದರು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಯಣ್ಣ ಮಾತನಾಡಿ, ತಂಡಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದ ಸಂಘದಲ್ಲಿ 2023-24ನೇ ಸಾಲಿನಲ್ಲಿ 2400 ಮಂದಿ ಷೇರುದಾರರಿದ್ದು 77,16,000 ರು ಷೇರುಧನವಿದೆ. ಸಂಘದಲ್ಲಿ 1,32,38,000 ರು ಠೇವಣಿ ಇದ್ದು 5,65,97,000 ರುಗಳನ್ನು ಸದಸ್ಯರಿಗೆ ಸಾಲ ನೀಡಲಾಗಿದೆ. 4,62,81,000 ರುಗಳನ್ನು ಬ್ಯಾಂಕಿನಿಂದ ಸಾಲ ಪಡೆದಿದ್ದೇವೆ. ಈ ಸಾಲಿನಲ್ಲಿ ಸಂಘವು 5,67,000 ರು ಲಾಭ ಪಡೆದಿದೆ. 2024-25ರಲ್ಲಿ 2,473 ಮಂದಿ ಷೇರುದಾರರಿದ್ದು 78,65,000 ರು ಷೇರುಧನವಿದೆ. ಸಂಘದಲ್ಲಿ 1,26,03,000 ರು ಠೇವಣಿ ಇದ್ದು 5,54,07,000 ರುಗಳನ್ನು ಸದಸ್ಯರಿಗೆ ಸಾಲ ನೀಡಲಾಗಿದೆ. 4,58,09,000 ರುಗಳನ್ನು ಬ್ಯಾಂಕಿನಿಂದ ಸಾಲ ಪಡೆದಿದ್ದೇವೆ. ಈ ಸಾಲಿನಲ್ಲೂ ಸಹ ಸಂಘದ 3,07,000 ರು ಲಾಭ ಪಡೆದಿದೆ. ಒಟ್ಟಾರೆ ಸಂಘದ ಆಡಳಿತ ಲೆಕ್ಕಪತ್ರಗಳು ಪಾರದರ್ಶಕವಾಗಿದ್ದು ಸಂಘದಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ಸಂಘವು ರೈತರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಎಂದರು. ರೈತರಿಗೆ ಸಂಘ ಸಾಲ ನೀಡುತ್ತಿಲ್ಲ ಎಂಬ ಆರೋಪದ ಬಗ್ಗೆ ಉತ್ತರಿಸಿದ ಅವರು, 2023-24ನೇ ಸಾಲಿನಲ್ಲಿ ಸಾಲಕ್ಕಾಗಿ ರೈತರು ಬೇಡಿಕೆ ಸಲ್ಲಿಸಿದ್ದು ಅವರಿಂದ ಪಹಣಿ ಮುಂತಾದ ದಾಖಲೆ ಪಡೆದು ಜಿಲ್ಲಾ ಸಹಕಾರ ಬ್ಯಾಂಕಿಗೆ ಕಳಿಸಲಾಗಿತ್ತು. ಆದರೆ ನಬಾರ್ಡ್ನಿಂದ 2023-24-25 ಸಾಲಿನಲ್ಲಿ ಹಣ ದೊರೆಯದ ಕಾರಣ ರೈತರಿಗೆ ಸಾಲ ನೀಡಲಾಗಿಲ್ಲ. ಇದು ಕೇವಲ ತಂಡಗ ಸಹಕಾರ ಸಂಘ ಸಮಸ್ಯೆ ಅಲ್ಲ, ತಾಲೂಕಿನ ಎಲ್ಲಾ ಸಂಘದಲ್ಲೂ ಇದೇ ಪರಿಸ್ಥಿತಿ ಇದೆ. ಈ ಬಾರಿ ಸಿದ್ದಿಲಿಂಗಪ್ಪನವರು ಸಂಘಕ್ಕೆ 30 ಲಕ್ಷ ಸಾಲ ದೊರಕಿದ್ದು ರೈತರಿಗೆ ಸಾಲ ನೀಡಲಾಗುವುದು ಎಂದರು. ಸಂಘದ ಅಧ್ಯಕ್ಷರಾದ
ಕೋಳಾದ ಗಂಗಾಧರ್ ದೂರವಾಣಿ ಮೂಲಕ ಮಾಧ್ಯಮದವರೊಂದಿಗೆ ಮಾತನಾಡಿ, ನಿಜಲಿಂಗಪ್ಪನವರ ಸಹಕಾರದಿಂದ ತಾಲೂಕಿನ ಎಲ್ಲಾ ಸಹಕಾರ ಸಂಘಗಳು ಪ್ರಗತಿಯತ್ತ ಮುನ್ನಡೆದಿದೆ. ತಂಡಗ ಸಹಕಾರ ಸಂಘ ಸಿದ್ಲಿಂಗಪ್ಪನವರ ಪರವಾಗಿದೆ. ನಮ್ಮ ಸಂಘದಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ಸಂಘದ ಮೇಲೆ ಪಟ್ಟಭದ್ರ ಹಿತಾಸಕ್ತಿಗಳು ಮಾಡಿರುವ ಆರೋಪ ಸತ್ಯವಕ್ಕೆ ದೂರವಾದುದು ಎಂದರು. ಅಧ್ಯಕ್ಷರು ಮತ್ತು ಸದಸ್ಯರು, ಕಾರ್ಯದರ್ಶಿಗಳು, ನಾವು ಈ ಸಂದರ್ಭ ಹೇಳೋದಂದರೆ ನಮ್ಮ ಸಹಕಾರ ಸಂಘದಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ಆಗಲಿ, ರೈತರಿಗೆ ಅನ್ಯಾಯ ಮಾಡೋದಾಗಲಿ ಯಾವ ರೀತಿ ಅದು ಆಗಲಿಕ್ಕೆ ನಾವು ಬಿಡೋದಿಲ್ಲ. ಅದು ಮೇಲೆ ಸಿದ್ಲಿಂಗಪ್ಪನವರು ಡೈರೆಕ್ಟರ್ ಆದಮೇಲೆ ಡೈರೆಕ್ಟರ್ ಆದಮೇಲೆ ನಮಗೆ 1919 ಸಾಲದಲ್ಲಿ 2,40,00,000 ಕೊಟ್ಟಿದ್ರು. ಅವರಾದ್ಮೇಲೆ 2020, 21, 22, 23, 24 ಸಾಲಿನಲ್ಲಿ ಸುಮಾರು 2,40,00,000 ಜಾಸ್ತಿ ಕೊಟ್ಟಿದ್ದಾರೆ. ಅಂದ್ರೆ ಒಟ್ಟು ನಮ್ಮ ಸಹಕಾರ ಸಂಘಕ್ಕೆ 5 ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ. ಇತ್ತೀಚಿನ ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ರೈತ ಸಾಲ ಕೊಟ್ಟಿಲ್ಲ ಅಂತ ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಇಡೀ ರಾಜ್ಯದ ಜನತೆ ಗೊತ್ತಿರೋ ವಿಚಾರ. ನವಾದಲ್ಲಿ 57% ನಮಗೆ ಕಡಿಮೆ ಕೊಟ್ಟಿದ್ದಾರೆ. ಅಂದ್ರೆ 157 ರೂಪಾಯಿ ಕಮ್ಮಿ ಕೊಟ್ಟಿದ್ದಾರೆ. 43 ರೂಪಾಯಿ ಕೊಟ್ಟಿದ್ದಾರೆ. ಆ 43 ರೂಪಾಯಿ ನಾವು ಯಾವ ರೀತಿ ರೈತ ಕೊಡಬೇಕು ಅದನ್ನು ನಾವು ಅನುಸರಿಸಿಕೊಂಡು ಈಗ ರೈತ ಸಾಲ ಮನ್ನಾ ಯೋಜನೆ ಅಡಿಯಲ್ಲಿ ಯಾಕೆ ಕೊಡಕ್ಕಾಗಿಲ್ಲ ಅಂದ್ರೆ ಸಾಲ ಮನ್ನಾ ಯೋಜನೆಯಲ್ಲಿ ಸರ್ಕಾರ ಸ್ವಲ್ಪ ಹಣವನ್ನು ಭರಿಸುವಲ್ಲಿ ಸ್ವಲ್ಪ ತೊಂದರೆ ಆಗಿದೆ, ಆರ್ಥಿಕ ತೊಂದರೆ ಆಗಿದೆ. ಇನ್ನು ಮುಂದೆ ಇದಕ್ಕೆ ಆಗೋದಿಲ್ಲ ಅಂತ ಸರ್ಕಾರ ಹೇಳಿದೆ. ಹಾಗಾಗಿ ಈಗ 140 ಜನ ರೈತರು ಹೊಸದಾಗಿ ಲೋನ್ ಹಾಕಿದ್ದಾರೆ. ಈಗ ಮಾನ್ಯ ಸಿದ್ಲಿಂಗಪ್ಪನವರು 30 ಲಕ್ಷ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ನಮ್ಮ ಸಹಕಾರ ಸಂಘಕ್ಕೆ 30 ಲಕ್ಷ ಹಣವನ್ನ 140 ರೈತರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಮತ್ತು ಸಿದ್ಲಿಂಗಪ್ಪನವರು ಯಾವುದೇ ರೀತಿಯ ನಮ್ಮ ಸಹಕಾರ ಇಲಾಖೆಯಿಂದ ಇಡೀ ತಾಲೂಕಿನಲ್ಲಿ ಅವರು ಜಿಲ್ಲೆಯಲ್ಲೇ ಸರಳ ಸಜ್ಜನಕ್ಕೆ ಹೆಸರಾಗಿದ್ದಾರೆ. ಅವ್ರ ಬಗ್ಗೆ ಯಾವುದೇ ದೂರಿದೆ ಅದು ಹುರುಳಿಲ್ಲ. ಅವರು ಸಹಕಾರ ಸಂಘಕ್ಕೆ ಸೇವಾ ಮನೋಭಾವನೆಯಿಂದ ಕೆಲಸ ಮಾಡ್ತಾರೆ ಹೊರತು ಸ್ವಾಹ ಇಲ್ಲ. ಅಂತ ಸೇವಾ ಮನೋಭಾವನೆ ಸರಳ ಸಜ್ಜನಕ್ಕೆ ಹೆಸರಾಗಿದ್ದಾರೆ. ಅವರು ಸಹಕಾರ ಸಂಘದ ಇಲಾಖೆಯಿಂದ ಭ್ರಷ್ಟಾಚಾರ ಮಾಡ್ಕೊಂಡು ಅವರು ಜೀವನ ಮಾಡತಕ್ಕಂಥ ಕುಟುಂಬ ಏನಲ್ಲ. ಅವರಿಂದ ಪ್ರಥಮ ಗುತ್ತಿಗೆದಾರರು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ದೇವರು ಆದಷ್ಟು ಚೆನ್ನಾಗಿ ದೇವರು ಕೊಟ್ಟಿದ್ದಾರೆ. ಹಾಗಾಗಿ ಸಹಕಾರ ಸಂಘ ದುಡ್ಡು ಮಾಡತಕ್ಕಂಥ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಮಟ್ಟಿಗೆ ವಿಡಿಯೋಗಿ ಅಂತ ನಾವು ಭಾವಿಸಿದ್ದೇವೆ. ಹಾಗಾಗಿ ಸಿದ್ಲಿಂಗಪ್ಪನವ್ರ ಮೇಲೆ ಯಾರು ದೂರ ಹೇಳಿದೋ ಅದು ಹುರುಳಿಲ್ಲ. ನಾವು ಮಾನ್ಯತೆಯೂ ಕೊಡೋದು. ಕಾರ್ಯದರ್ಶಿಯಾದ ಜಯಣ್ಣ ಅರಸ್ ಆದ ನಾನು ಈ ಒಂದು ಸಭೆಯಲ್ಲಿ ಮಾತನಾಡ್ತಿದ್ದೇನೆ. ನಮ್ಮಲ್ಲಿ 2017-18 ಇಸ್ವಿಯಲ್ಲಿ ಷೇರುದಾರರು 2,301 ಜನ ಷೇರುದಾರರಿದ್ದರು. ಅದೇ ಅದರಲ್ಲಿ 64,95,000 ನಮಗೆ ಷೇರುಧನ ಇದೆ. ಠೇವಣಿಗಳು ಅಂದರೆ FD 1,09,00,000.21 ಠೇವಣಿ ಇದೆ. ಸದಸ್ಯರಿಗೆ ನಾವು 2,43,11,000 ಸಾಲ ನೀಡಿದ್ವಿ. ಅದರಲ್ಲಿ KCC ಸಾಲ ಆ ಸಾಲಿನಲ್ಲಿ 1,38,03,000 KCC ಸಾಲ ಕೊಟ್ಟಿದ್ದೀವಿ. ಆ ವರ್ಷದಲ್ಲಿ ನಮಗೆ 4.57 ಲಕ್ಷ ಇದು ಲಾಭ ಬಂದಿದೆ. ನಮ್ಮದು ಆಡಿಟ್ ರಿಪೋರ್ಟ್ ಅದು ಬಿ ವರ್ಗ ಆಗಿರೋದ್ರಿಂದ ನಮ್ಮಲ್ಲಿ ಉತ್ತಮವಾಗಿ ಕೆಲಸ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಸಿದ್ಲಿಂಗಪ್ಪ ಅವರು ಬಂದ ಮೇಲೆ 19-20ನೇ ಸಾಲಿನಿಂದ ಸಿದ್ಲಿಂಗಪ್ಪ ಅವರು ನಿರ್ದೇಶಕರಾದರು. ಆವತ್ತಿನ ಟೈಮಲ್ಲಿ ಬ್ಯಾಂಕ್ನಿಂದ ಕೇವಲ 1.71 ಲಕ್ಷ KCC ಸಾಲ ಇತ್ತು. ಅದು ಇವತ್ತ 23-24ನೇ ಸಾಲಿಗೆ 4,62,81,000 ಸಾಲ ಹೆಚ್ಚುವರಿಯಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಈ ವರ್ಷ 23-24ನೇ ಸಾಲಲ್ಲೂ ನಾವು 5.67 ಲಕ್ಷ ಲಾಭ ಗಳಿಸಿದ್ದೀವಿ. ನಮ್ಮದು ಬಿ ದರ್ಜೆಯಲ್ಲಿ ಇದುವರೆಗೂ ಮುಂದುವರಿತಿದೆ. ಹಾಗೂ ನಾವು 24-25ನೇ ಸಾಲಿನಲ್ಲಿ 130 ಜನ ಸಾಲಗಾರರು ಸಾಲ ಅಪೇಕ್ಷಿಸಿ ಬಂದಿದ್ದಾರೆ. ಅವರಿಗೆಲ್ಲ ನಾವು ಲೋನ್ ಕೊಡಬೇಕು ಅಂದರೆ ನಮ್ಮ ಪ್ರೊಸೀಜರ್ ಪ್ರಕಾರ ರೈತರಿಂದ ಪಾಣಿ ಪಡೆದು ಅವ್ರನ್ನ ತಾಲೂಕು ಆಫೀಸಲ್ಲಿ ಆಧಾರ ಮಾಡಿಸಿ ತಂದು ನಂತರ ನಾವು ಸಾಲ ಕೊಡೋಕ್ಕೆ ತುಮಕೂರು ಜಿಲ್ಲೆಗೆ ಬ್ಯಾಂಕಿಗೆ ಶಿಫಾರಸು ಮಾಡಬೇಕು. ಅದರಂತೆ ನಾವು 29ನೇ ತಾರೀಕಿಗೆ ಹೋದ ತಿಂಗಳು ನಾವೆಲ್ಲ ಡೈರೆಕ್ಟರ್ ಸಮೇತ ರೆಗ್ಯುಲೇಷನ್ ಮಾಡಿದ್ದೀವಿ. ಎಲ್ಲ ಆಗಿದೆ. ತುಮಕೂರಿಗೂ ತಗೊಂಡೋಗೋಕ್ಕೆ ಮಾನ್ಯ ಸಿದ್ಲಿಂಗಪ್ಪನ ಕೇಳ್ಕೊಂಡಿದ್ದು ಅವರು ಒಪ್ಪಿಗೆ ನೀಡಿದ್ದಾರೆ.
ನಮ್ಮ ಸೊಸೈಟಿಗೆ 30-35 ಲಕ್ಷ ಹೊಸ ಸಾಲ ಕೊಡ್ತೀವಪ್ಪ ತಾಂಬರ್ರಿ, ಹಂತ ಹಂತವಾಗಿ ಅಲ್ಲಿ ದುಡ್ಡು ಸಮಸ್ಯೆ ಇರೋದ್ರಿಂದ ಹಂತ ಹಂತವಾಗಿ ಕೊಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಇವತ್ತು ಅವರು ನಮ್ಮ ಜಿಲ್ಲಾ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ರಾಜಣ್ಣ ಸಾಹೇಬರನ್ನ ಭೇಟಿ ಮಾಡಕ್ಕೆ ಹೋಗಿದ್ದಾರೆ. ನಮ್ಮ ತಂಡಗ ಸೊಸೈಟಿಗೆ ಅತಿ ಹೆಚ್ಚಿನದಾಗಿ ತಾಲೂಕಿನಲ್ಲಿ ಹೆಚ್ಚಿನ ಆದ್ಯತೆ ಕೊಟ್ಟು ಸಿಲ್ಲಿಂಗಪ್ಪರು ಇಲ್ಲಿವರೆಗೂ ನಮಗೆ ಸಾಲ ಕೊಡಿಸಿದ್ದಾರೆ. ಮತ್ತೆ ಎಲ್ಲ ರೈತರಿಗೂ ಯಾವುದೇ ಜಾತಿ ಭೇದ ಇನ್ನೊಂದು ಯಾವುದೂ ಇಲ್ಲದೆ ಸಹಕಾರಿಗಳು ಎಲ್ಲ ಅಂತ ಒಂದು ನಿಟ್ಟಿನಲ್ಲಿ ಎಲ್ರಿಗೂ ಸಾಲ ಸೌಲಭ್ಯ ಒದಗಿಸಿದ್ದಾರೆ. ಇದರಲ್ಲಿ ಯಾವುದೇ ಥರ ಭಿನ್ನಾಭಿಪ್ರಾಯವಿಲ್ಲ. ಹಂಗಾಗಿ ನಮ್ಮ ಸೊಸೈಟಿಯಿಂದ ಯಾವುದೇ ಜನಗಳಿಗೆ ಆಗಲಿ ಸಾಲ ಬಂದು ಸಾಲ ಕೊಡದಲೆ ಅಕಸ್ಮಾತ್ ಡೆತ್ ಸಾಲ ಮಾಡೋದಾಗಲಿ ಇನ್ನೊಂದಾಗಲಿ ಯಾವುದೇ ವ್ಯವಹಾರ ನಮ್ಮ ಸಹಕಾರ ಸಂಘದಲ್ಲಿ ಆಗಿಲ್ಲ. ಇನ್ನು ಮುಂದಕ್ಕೂ ಆಗದಂಗೆ ನಾವು ನೋಡ್ಕೊಂಡು ನಮ್ಮ ಸಹಕಾರ ರೈತ ಜನಗಳಿಗೆ ಅನುಕೂಲ ಮಾಡ್ಕೊಂಡು ಹೋಗ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಎಲ್ಲರಿಗೂ. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರುಗಳಾದ ಎಸ್ ಶಿವಾನಂದ್, ವಿಆರ್ ದಾನಯ್ಯ, ಶಂಕರ್ ನಾಯಕ, ಟಿಎನ್ ದಯಾನಂದ್, ರಾಮಲಿಂಗೇಗೌಡ, ಎಂ ಸುಕನ್ಯಾ, ಕೆಆರ್ ಪವಿತ್ರ ಉಪಸ್ಥಿತರಿದ್ದರು. ಭಾರತ ವೈಭವ ನ್ಯೂಸ್ ವರದಿ ಗಿರೀಶ್ ಕೆ ಭಟ್, ತುರುವೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.